ಮೊದಲನೇದಾಗಿ ಬೆಳೆ ಹಾನಿ. ಈಗ ಮೊದಲನೇ ಬಾರಿಗೆ ಕಲಬುರಗಿನಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ರೈತರು ಇನ್ಶೂರೆನ್ಸಿಗೆ ನೋಂದಾಯಿಸಿದ್ದಾರೆ. ಯಾವತ್ತೂ ಇಷ್ಟು ಮಾಡಿಸಿರಲಿಲ್ಲ. ನಮ್ಮ ಅಧಿಕಾರಿಗಳ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ಈ ದೊಡ್ಡ ಮಟ್ಟದಲ್ಲಿ ಆಗಿರೋದು. ಆ 3 ಲಕ್ಷ ಜನರಲ್ಲಿ ಈಗಾಗಲೇ ಸುಮಾರು 1,70,000 ಜನ ಹಾನಿಯಾಗಿದೆ ಅಂತ ಕೂಡ ನಮಗೆ ಒಫಿಷಿಯಲ್ ಆಗಿ ದೂರು ನೀಡಿದ್ದಾರೆ. ಸೊ ಇದು ಬರೀ ಇವಾಗ ಈಗ ಮತ್ತೆ ಬಿಸಿಲು ಬಿದ್ದಾಗ ಇನ್ನು ಒಣಗ್ತವೆ. ಸೊ ಇವಾಗ ಏನು ನಷ್ಟ ಎಷ್ಟಾಗಿದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಸೆಪ್ಟೆಂಬರ್ 17ನೇ ತಾರೀಕು ತನಕ 1,05,000 ಹೆಕ್ಟೇರ್ ಆಗಿದೆ. ಸೊ ಈಗ ಬಹುಶಃ ಅದು ಇನ್ನೂ ಒಂದು 50,000-60,000 ಹೆಕ್ಟೇರ್ ಹೆಚ್ಚಾಗ್ಬೋದು ಅಂತ ನನ್ನ ನಿರೀಕ್ಷೆ ಇದೆ. ಬಟ್ ಏನೇ ಆದರೂ ಕೂಡ ಇನ್ನೂ ಒಂದು 15-20 ದಿನ ಜಂಟಿ ಸಮೀಕ್ಷೆ ಆದಮೇಲೆ ಕಂದಾಯ ಇಲಾಖೆದವರು ಮತ್ತು ನಮ್ಮ ಕೃಷಿ ಇಲಾಖೆದವರು ಮತ್ತು ತೋಟಗಾರಿಕೆ ಇಲಾಖೆದವರು ಜಂಟಿ ಸಮೀಕ್ಷೆ ಮಾಡಿದ್ಮೇಲೆ ಅದರ ಅಂಕಿಅಂಶಗಳನ್ನು ನಾವು ಕೊಡ್ಬೋದು. ಮತ್ತು ಸೊನ್ನ ಬ್ಯಾರೇಜ್ ಇರ್ಬೋದು, ಅದಾದಮೇಲೆ ನಮ್ಮ ಸನ್ನತಿ ಬ್ಯಾರೇಜ್ ಇರ್ಬೋದು, ಹಾಗೆ ಸುಸಾಕೋಡಿ, ಕಾಳಗಿ ಮತ್ತು 11 ಕಡೆ ನಾವು ಏರಿಯಲ್ ರೂಟನ್ನು 11 ಪಾಯಿಂಟ್ ತೋರಿಸ್ಲಿಕ್ಕೆ ಎಲ್ಲಿ ಹೊಲಗಳು ಹೋಗ್ಬಿಟ್ಟಿವೆ, ಎಲ್ಲಿ ಬ್ರಿಡ್ಜಸ್ ಹೋಗ್ಬಿಟ್ಟಿವೆ, ಮತ್ತು ಅದು ನಮ್ಮ ಬ್ಯಾರೇಜ್ಗಳು ಯಾವ ರೀತಿ ತುಂಬಿವೆ ಅವೆಲ್ಲನೂ ಕೂಡ ಒಂದು ಏರಿಯಲ್ ರೂಟು 11 ಪಾಯಿಂಟ್ಗಳನ್ನು ಹಾಕ್ಕೊಂಡಿದ್ದೀವಿ. ಸುಮಾರು 45 ನಿಮಿಷ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ ಬರೀ ಸಮೀಕ್ಷೆಗೆ. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ DC ಇರ್ಬೋದು, ಯಾದಗಿರಿ DC ಇರ್ಬೋದು, ನಮ್ಮ ಕಲಬುರಗಿ, ಬೀದರ್ ಎಲ್ಲರಿಗೂ ಕರೆಸಿ ಒಂದು ಏನೋ ಒಂದು ಅಪ್ಡೇಟ್ ತೊಗೋತಾರೆ ಏನೇನಾಗ್ತಾ ಇದೆ ಅಂತ. ಕಲಬುರಗಿನಲ್ಲಿ ಈಗಾಗಲೇ ಸಂಸದರು ಇರ್ಬೋದು ಮತ್ತು ಶಾಸಕರು ಇರ್ಬೋದು ಎಲ್ಲರೂ ಸೇರಿ ಈಗಾಗಲೇ ಒಂದು 3,000 ಕಿಟ್ಗಳನ್ನು ನಾವು ವಿತರಣೆ ಮಾಡಿದ್ದೀವಿ. ಮತ್ತು ಎಲ್ಲೆಲ್ಲಿ ಅನಾನುಕೂಲ ಆಗಿದೆ ಅವ್ರು ಹೇಳಿದ್ರೆ DC ಕಿಟ್ಗಳನ್ನು ಕೂಡ ನಾವು ತಯಾರು ಮಾಡಿಸಿ ನಾವು ಕಳಿಸ್ಕೊಂಡು ತುರ್ತಾಗಿ ತಯಾರು ಮಾಡಿ ಕಳಿಸೋದು ಕೂಡ ನಾವು ಜವಾಬ್ದಾರಿಯನ್ನು ತೊಗೊಂಡಿದ್ದೀವಿ. ಅದಾಗಲೇ ಆಗಿದೆ. ಈಗಾಗಲೇ 3,500 ಜನರಿಗೆ ನೆರವನ್ನು ನಾವು ನಮ್ಮ ಪಕ್ಷದ ಕಡೆಯಿಂದ ನೀಡಿದ್ದಾರೆ, ಸಂಸದರು ಕೊಟ್ಟಿದ್ದಾರೆ. ಮತ್ತಿಂಥ ಲೈಫ್ ಜಾಕೆಟ್ಸ್ ಕೊರತೆ ಇತ್ತು ಅಂತ ಹೇಳಿದ್ರು. ಇಮಿಡಿಯೇಟಾಗಿ ಬೆಂಗಳೂರಿಂದ 100 ಲೈಫ್ ಜಾಕೆಟನ್ನು ಕೂಡ ನಾವು ತರಿಸಿದ್ದೇವೆ. ಮತ್ತು ಇದು ನಮ್ಮ ಎಂಟೈರ್ ಮೆಡಿಕಲ್ ಟೀಮ್ ಏನಿದೆ ಅದು ಸ್ಟ್ಯಾಂಡ್ ಬೈನಲ್ಲಿದೆ. ಯಾಕಂದರೆ ಇದು ನೀರು ಕಮ್ಮಿ ಆದ ತಕ್ಷಣ ಸಾಂಕ್ರಾಮಿಕ ರೋಗಗಳಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಏನು ಆರೋಗ್ಯಕ್ಕೆ ಹಾನಿಯಾಗುವಂಥ ಏನು ರೋಗಗಳು ಬರಬಹುದು. ಸೊ ಅದಕ್ಕೆ ಸ್ವಲ್ಪ ಅವರಿಗೂ ಕೂಡ ನಾವು ಸ್ಟ್ಯಾಂಡ್ ಬೈನಲ್ಲಿ ಇಟ್ಟಿದ್ದೀವಿ. ಇನ್ನು ನಮಗೆ ಎಷ್ಟು ಲಾಸ್ ಆಗಿದೆ ಅಂತಲೇ ಗೊತ್ತಿಲ್ಲ. ಅದು ಈಗ ಪಾರ್ಷಿಯಲಿ ಡ್ಯಾಮೇಜ್ಡ್ ಹೌಸಸ್ ಇದೆ. ಈಗ ಪಾರ್ಷಿಯಲಿ ಡ್ಯಾಮೇಜ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ನೀರು ಕಮ್ಮಿ ಆದಮೇಲೆ ಅದು ಫುಲ್ ಡ್ಯಾಮೇಜ್ ಆಗ್ಬೋದು, ಅಥವಾ ಇನ್ನು ಸಮೀಕ್ಷೆಗಳು ನಡೆದಿಲ್ಲ. ಏನೇ ಇದ್ರೂ ಕೂಡ ಎಲ್ಲಿ ಲಾಸಸ್ ಆಗಿದೆ ನಮ್ಮ ಸರ್ಕಾರ ಜವಾಬ್ದಾರಿ ಇದೆ ರೈತರನ್ನು ಕಾಪಾಡೋದು. ಅದನ್ನು ನಾವು ಖಂಡಿತವಾಗೂ ಮಾಡ್ತೀವಿ. ಇಲ್ಲಿ ನಾನು ಹೇಳ್ದಂಗೆ 2 ವರ್ಷದಲ್ಲಿ 1,400 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಬರೀ ಕಲಬುರಗಿ ರೈತರಿಗೆ. ಬೇರೆ ಜಿಲ್ಲೆಯಲ್ಲಿ ನಾನು ಮಾತಾಡ್ತಾ ಇಲ್ಲ. ಅಂದರೆ ನಾವು ರೈತರ ಪರವಾಗಿದ್ದೀವಿ ಅಂತಲೇ ಅರ್ಥ ಅಲ್ಲ. ಆಮೇಲೆ ಏನೇ ಇದ್ರೂ ಕೂಡ ಅವರ ಹಿತಾಸಕ್ತಿಯನ್ನು, ನಮ್ಮ ರೈತರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ನಾನು ಯಾರು ಮತ್ತೆ ಶರಣ್ ಪ್ರಕಾಶ್ ಅವ್ರು ಯಾರು, ಮತ್ತು BR ಪಾಟೀಲ್ ಅವ್ರು ಯಾರು, ಮತ್ತು ಅಜಯ್ ಸಿಂಗ್ ಅವ್ರು ಯಾರು, ಮತ್ತು ನಮ್ಮ MY ಪಾಟೀಲ್ ಅವ್ರು ಯಾರು, ಎಲ್ಲರೂ ನೋಡಿ ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದಾರೆ. ನನಗೆ ಸಿಕ್ಕಿರೋ 1 ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಬ್ರೀಫ್ ಮಾಡಿ ನೀವು ಬರಲೇಬೇಕು ಅಂದ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಕರ್ಕೊಂಡು ಬರ್ತಾ ಇದ್ದೀನಿ. BJP ಅವ್ರು ಏನು ಮಾಡ್ತಾ ಇದ್ದಾರೆ, NDRF ನಾಮ್ ಸರಿಯಾಗಿ ಮಾಡೋಕ್ಕೆ ಹೇಳಿ ಕೊಡಿಸಿ. ಹಿಂದಿನ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಅವ್ರ ಯೋಗ್ಯತೆಗೆ 200 ಕೋಟಿ ಕೊಡಿಸಿದ್ದಾರೆ ಸ್ವಾಮಿ. ಇಲ್ಲಿ ಬರೀ ನಮ್ಮ ಸ್ವಂತ ಆದಾಯದಿಂದ 1,400 ಕೋಟಿ ರೂಪಾಯಿ ಕೊಡಿಸಿದ್ದೀವಿ ನಾವು. ಇವ್ರೇನು ಮಾಡಿದ್ದಾರೆ ಹೇಳಿ. ಸೊ ಅದರಿಂದ ಅವರಿಂದ ರೈತರ ಹಿತಾಸಕ್ತಿ ಕಾಪಾಡುವ ಪಾಠವನ್ನು ಅವರಿಂದ ಕೇಳೋ ಅಗತ್ಯ ಇಲ್ಲ ನಮಗೆ.